Bearish flag pattern. The bearish flag is a continuation pattern that forms when price consolidates in an upward sloping channel following a strong downward move. The bearish flag appears on the chart as a small rectangle or parallelogram that slopes against the prevailing downtrend. The slope or flagpole represents the initial downtrend, while the flag itself represents a period of consolidation before further downside. Bearish flag pattern. ಬೇರಿಶ್ ಫ್ಲಾಗ್ ಒಂದು ಮುಂದುವರಿಕೆ ಮಾದರಿಯಾಗಿದ್ದು, ಬೆಲೆಯು ಬಲವಾದ ಕೆಳಮುಖ ಚಲನೆಯ ನಂತರ ಮೇಲ್ಮುಖ ಇಳಿಜಾರಿನ ಚಾನಲ್ನಲ್ಲಿ ಏಕೀಕರಿಸಲ್ಪಟ್ಟಾಗ ರೂಪುಗೊಳ್ಳುತ್ತದೆ. ಬೇರಿಶ್ ಫ್ಲಾಗ್ ಚಾರ್ಟ್ನಲ್ಲಿ ಚಾಲ್ತಿಯಲ್ಲಿರುವ ಪ್ರವೃತ್ತಿಯ ವಿರುದ್ಧ ಕುಸಿತದ ಪ್ರವೃತ್ತಿಯ ವಿರುದ್ಧ ಇಳಿಜಾರಾದ ಸಣ್ಣ ಆಯತ ಅಥವಾ ಸಮಾನಾಂತರ ಚತುರ್ಭುಜವಾಗಿ ಗೋಚರಿಸುತ್ತದೆ. ಇಳಿಜಾರು ಅಥವಾ ಧ್ವಜಸ್ತಂಭ ಆರಂಭಿಕ ಕುಸಿತದ ಪ್ರವೃತ್ತಿಯನ್ನು ಪ್ರತಿನಿಧಿಸುತ್ತದೆ. ಆದರೆ ಧ್ವಜವು ಮತ್ತಷ್ಟು ಕುಸಿತದ ಮೊದಲು ಏಕೀಕರಣದ ಅವಧಿಯನ್ನು ಪ್ರತಿನಿಧಿಸುತ್ತದೆ. ಒರಿಜಿನಲ್ ಡೌನ್ ಟ್ರೆಂಡ್, ಲೋವರ್ ಲೋಸ್. ಒರಿಜಿನಲ್ ಡೌನ್ ಟ್ರೆಂಡ್ ಅಂದ್ರೆ ಲೋವರ್ ಲೋಗಳಾಗ್ತಾ ಇವೆ ಇಲ್ಲಿ. ಲೋವರ್ ಲೋಗಳಾಗ್ತಾ ಇವೆ. ಒರಿಜಿನಲ್ ಡೌನ್ ಟ್ರೆಂಡ್, ಲೋವರ್ ಲೋ. ಸೊ ಇಲ್ಲಿ ಫಸ್ಟ್ ಒಂದು ಲೋ ಫಾರ್ಮ್ ಆಗಿತ್ತು. ಈ ಲೋ ಕೆಳಗಡೆ ಮತ್ತೆ ಒಂದು ಫುಲ್ ಬ್ಯಾಕ್ ಬಂತು, ಮತ್ತೆ ಈ ಲೋ ಕೆಳಗಡೆ ಲೋವರ್ ಲೋ ಆಗಿದೆ. ಲೋವರ್ ಲೋ ಆದ್ಮೇಲೆ ಈ ಲೋ ಕೆಳಗಡೆ ಇಲ್ಲಿಂದ ಮತ್ತೆ ಡೌನ್ ಟ್ರೆಂಡ್, ಮತ್ತೆ ಲೋವರ್ ಲೋಗಳು ಶುರುವಾಯ್ತು. ಮತ್ತೆ ಇಲ್ಲಿ ಲೋವರ್ ಲೋಗಳು ಶುರುವಾಯ್ತು. ಒನ್ ಪಾಯಿಂಟ್ ಆದ್ಮೇಲೆ ಇಲ್ಲಿ ಸ್ಟಾಪ್ ಆಗುತ್ತೆ. ಲೋವರ್ ಲೋಗಳು ಸ್ಟಾಪ್ ಆಗಿ ಸ್ವಲ್ಪ ಮಾರ್ಕೆಟ್ ಕನ್ಸಾಲಿಡೇಷನ್ ಪೇಜ್ಗೆ ಹೋಗುತ್ತೆ. ಅಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಶುರುವಾಗುತ್ತೆ. ಕನ್ಸಾಲಿಡೇಷನ್ ಪೇಜ್ಗೆ ಬರುತ್ತೆ, ಸೈಡ್ ವೇಸ್ ಮಾರ್ಕೆಟ್ ಶುರುವಾಗುತ್ತೆ. ಸೊ ಫಸ್ಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಸ್ವಲ್ಪ ಸಪೋರ್ಟ್ ಬಂತು. ಸಪೋರ್ಟ್ ಆದ್ಮೇಲೆ ಮತ್ತೆ ಪುನಃ ಲೋವರ್ ಲೋಗಳಾಯ್ತು. ಲೋವರ್ ಲೋ ಆದ್ಮೇಲೆ ಏನಾಯ್ತು, ಒನ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ನಿಂತೋಗುತ್ತೆ. ಕೆಳಗಡೆ ಲೋವರ್ ಲೋ ಫಾರ್ಮ್ ಆಗೋ ನಿಂತೋಗಿ ಸ್ವಲ್ಪ ಹೊತ್ತು ಕನ್ಸಾಲಿಡೇಷನ್ ಆಗುತ್ತೆ. ಒಂದ್ ರೇಂಜ್ ಅಲ್ಲಿ ಕನ್ಸಾಲಿಡೇಷನ್ ಆಗುತ್ತೆ. ಇದನ್ನ ಫ್ಲಾಗ್ ಅಂತ ಕರೀತಾರೆ. ಈ ರೇಂಜ್ ನ ಫ್ಲಾಗ್ ಅಂತ ಕರೀತಾರೆ. ಕನ್ಸಾಲಿಡೇಟಿವ್ ಫೇಸ್ ನ ಫ್ಲಾಗ್ ಅಂತ ಕರೀತಾರೆ. ಫ್ಲಾಗ್ಸ್ ಪೋಲ್ ಅಂದ್ರೆ ಫಸ್ಟ್ ಒರಿಜಿನಲ್ ಡೌನ್ ಟ್ರೆಂಡ್ ಇತ್ತಲ್ಲ, ಇದು ಡೌನ್ ಟ್ರೆಂಡ್ ಅಲ್ಲಿ ಯಾವಾಗ ಬ್ರೇಕ್ ಆಗಿ, ಅಂದ್ರೆ ಪ್ರೀವಿಯಸ್ ಲೋ ಗಿಂತ ಇನ್ನೊಂದು ಲೋ ಯಾವಾಗ ಶುರುವಾಗುತ್ತೆ ಆ ಪಾಯಿಂಟ್ ಇಂದ, ಮತ್ತೆ ಯಾವಾಗ ನಿಲ್ತುತ್ತೆ, ಯಾವಾಗ ಈ ಲೋವರ್ ಲೋ ನಿಲ್ಲುತ್ತೆ ಅಲ್ಲಿಗೆ ಒಂದು ಮೆಷರ್ಮೆಂಟ್ ತಗೊಂಡಿದ್ದಾರೆ. ಅದನ್ನೇ ಫ್ಲಾಗ್ಸ್ ಪೋಲ್ ಅಂತ ಕರೆಯೋದು. ಮೆಷರ್ಮೆಂಟ್ ತಗೊಂಡಿರೋದು ಫ್ಲಾಗ್ಸ್ ಪೋಲ್ ಅಂತ ಕರೆಯೋದು. ಇಷ್ಟೇ ಟಾರ್ಗೆಟ್. ಯಾವಾಗ ಇಲ್ಲಿ ಈ ಫ್ಲಾಗ್ ಬ್ರೇಕ್ಔಟ್ ಆಗುತ್ತಲ್ಲ, ಕ್ಲೀನ್ ಬ್ರೇಕ್ ಡೌನ್ ಯಾವಾಗ ಆಗುತ್ತೆ, ಇಷ್ಟೇ ಹೈಟ್ಗೆ ಟಾರ್ಗೆಟ್ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ರೀಟೆಸ್ಟ್ ಬಂದಿಲ್ಲ. ಇಲ್ಲಿ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಬಂದಿಲ್ಲ, ಡೈರೆಕ್ಟ್ ಎಂಟ್ರಿ ಇದೆ. ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಬಂದಿಲ್ಲ, ಡೈರೆಕ್ಟ್ ಎಂಟ್ರಿ ಇದೆ. ಇದು ಕ್ಲೀನ್ ಬ್ರೇಕ್ ಡೌನ್ ಅಂದ್ರೆ ಅದೇನೆ. ಕ್ಲೀನ್ ಬ್ರೇಕ್ ಡೌನ್ ಅಂದ್ರೆ ನೀಟಾಗಿ ಕೆಳಗಡೆ ಹೋಗಿದೆ, ರೀಟೆಸ್ಟ್ ಏನು ರೀಟೆಸ್ಟ್ ಬರ್ದೇನೆ ಕ್ಲೀನ್ ಆಗಿ ಬ್ರೇಕ್ ಡೌನ್ ಆಗಿದೆ ಅನ್ನೋದು. ಸೊ ರೇಂಜ್ ಆಫ್ ದ pole, which is the potential target downside whenever the price breaks down the flag. ಸೊ ಫಸ್ಟ್ ಒರಿಜಿನಲ್ ಡೌನ್ ಟ್ರೆಂಡ್ ಇತ್ತಲ್ಲ, ಲೋವರ್ ಲೋ ಆಗ್ತಿತ್ತಲ್ಲ, ಈ ಲೋವರ್ ಲೋ ನಿಂತೋಯ್ತು. ಸ್ವಲ್ಪ ಹೊತ್ತು ಮೇಲಕ್ಕೆ ಹೋಯ್ತು ಮಾರ್ಕೆಟ್, ಸಪೋರ್ಟ್ ಬಂದು ಮೇಲಕ್ಕೆ ಹೋಯ್ತು. ಪುನಃ ಲೋವರ್ ಲೋ ಕಂಟಿನ್ಯೂ ಆಯ್ತು. ಲೋವರ್ ಲೋ ಆಗಕ್ ಶುರು ಆಯ್ತು. ಲೋವರ್ ಲೋ ಯಾವಾಗ ಶುರು ಆಯ್ತು, ಇಲ್ಲಿಂದ ಎಲ್ಲಿಗೆ ಮತ್ತೆ ನಿಂತೋಗುತ್ತೆ, ಅದು ಎಲ್ಲಿಗೆ ಪುನಃ ಇದೇ ತರ ಪೇಜ್ ಬರುತ್ತೆ. ಸೊ ಅಲ್ಲಿ ಕನ್ಸಾಲಿಡೇಷನ್ ಪೇಜ್ ಶುರುವಾಗುತ್ತೆ. ಆವಾಗ ಅಲ್ಲಿವರೆಗೂ ಅದನ್ನ ಫ್ಲಾಗ್ಸ್ ಪೋಲ್ ಅಂತ ಕರೀತಾರೆ. ಅಲ್ಲಿವರೆಗೂ ಅದನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತೆ
ಇಲ್ಲಿ ಕನ್ಸಾಲಿಡೇಷನ್ ಪೇಜ್ ನಲ್ಲಿ ಏನಾಗುತ್ತೆ, ಕನ್ಸಾಲಿಡೇಷನ್ ಪೇಜ್ ನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ರೇಂಜ್ ಆಫ್ ದ ಪೋಲ್ ವಿಚ್ ಇಸ್ ದಿ ಪೊಟೆನ್ಶಿಯಲ್ ಟಾರ್ಗೆಟ್ ಡೌನ್ ಸೈಡ್ ವೆನ್ ಎವರ್ ದ ಪ್ರೈಸ್ ಬ್ರೇಕ್ಸ್ ಡೌನ್ ದ ಫ್ಲಾಗ್. ಇದು ಕನ್ಸಲ್ಟೇಟಿವ್ ಫೇಸ್ ಕ್ಲೀನ್ ಬ್ರೇಕ್ ಡೌನ್. ಸೊ ಕನ್ಸಲ್ಟೇಟಿವ್ ಫೇಸ್ ಅಂದ್ರೆ ಏನಂದ್ರೆ ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇದೆ, ಎಲ್ಲೂ ಹೋಗ್ತಾ ಇಲ್ಲ. ಈ ಹೈಟ್ ಇತ್ತಲ್ಲ ಲಾಸ್ಟ್ ಟೈಮು, ಇದೇ ಹೈಟ್ ಬಂದು ನಿಂತಿದೆ. ಮತ್ತೆ ಇಲ್ಲಿ ಡೌನ್ ನಲ್ಲಿ ಎಷ್ಟು, ಇಲ್ಲಿ ಆ ಕೆಳಗಡೆ ಟ್ರೆಂಡ್ ಲೈನ್ ಇತ್ತಲ್ಲ, ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಇದು ಸಪೋರ್ಟ್ ಟ್ರೆಂಡ್ ಲೈನ್. ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನಲ್ಲಿಯೇ ಮೂವ್ ಆಗ್ತಾ ಇದೆ ಮಾರ್ಕೆಟ್. ಇದು ಸಪೋರ್ಟ್ ಟ್ರೆಂಡ್ ಲೈನ್ ನಲ್ಲೇ ಮೂವ್ ಆಗ್ತಾ ಇದೆ. ಸಪೋರ್ಟ್ ಟ್ರೆಂಡ್ ಲೈನ್ ಚೂರು ಸಪೋರ್ಟ್ ಬಂದು ಮೂವ್ ಆಗ್ತಾ ಇದೆ. ಇಲ್ಲಿ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮೀಟ್ ಆಗಕ್ ಆಗ್ಲಿಲ್ಲ, ರೀಚ್ ಆಗಕ್ ಆಗಿಲ್ಲ. ಸೊ ಕೆಳಗಡೆ ಹೋಯ್ತು, ಕ್ಲೀನ್ ಬ್ರೇಕ್ ಡೌನ್ ಆಗಿದೆ. ಸೊ ಇಲ್ಲಿ ಯಾವುದೇ ರೀಟೆಸ್ಟ್ ಬಂದು ಮತ್ತೆ ಪುನಃ ಬ್ರೇಕ್ ಡೌನ್ ಆಗಿಲ್ಲ, ಡೈರೆಕ್ಟ್ ಬ್ರೇಕ್ ಡೌನ್ ಆಗಿದೆ. ಕ್ಲೀನ್ ಬ್ರೇಕ್ ಡೌನ್ ಅಂತ ಕರೆಯೋದು. ಸೊ ಕ್ಲೀನ್ ಬ್ರೇಕ್ ಡೌನ್ ಆಗಿ ಸ್ವಲ್ಪ ಹೊತ್ತು ಮೂವ್ಮೆಂಟ್ ಬಂದಿದೆ. ಎಲ್ಲಿವರೆಗೂ ಮೂವ್ಮೆಂಟ್ ಬಂದಿದೆ, ಈ ಹೈಟ್ ಎಷ್ಟಿದೆ ಫ್ಲಾಗ್ ಸ್ಪೋರ್ ಆದ್ರೆ ಅಷ್ಟೇ ಹೈಟ್, ಇಲ್ಲಿ ಅಷ್ಟೇ ಹೈಟ್ ಟಾರ್ಗೆಟ್ ಸಿಕ್ಕಿದೆ ಇಲ್ಲಿ. ಸೊ ಇದು ಡೌನ್ ಟ್ರೆಂಡ್ ಅಲ್ಲಿ ಬರುತ್ತೆ. ಈ ತರ ಕನ್ಸಲ್ಟೇಟಿವ್ ಫೇಸ್ ಬಂದು ಮತ್ತೆ ಲೋವರ್ ಲೋ ಆಗಿ ಕನ್ಸಲ್ಟೇಟಿವ್ ಫೇಸ್ ಬಂದು ಮತ್ತೆ ಬ್ರೇಕ್ ಡೌನ್ ಕಂಟಿನ್ಯೂ ಆಗುತ್ತೆ. ಸೊ ಇದಾದ್ಮೇಲೆ ಟ್ರೆಂಡ್ ಕಂಟಿನ್ಯೂಯೇಷನ್ ಅಂದ್ರೆ ಇವಾಗ ರಿವರ್ಸಲ್ ಆಗಿದೆ, ಇಲ್ಲಿಂದ ರಿವರ್ಸಲ್ ಆಗ್ತಾ ಇದೆ, ಇದಾದ್ಮೇಲೆ ರಿವರ್ಸಲ್ ಆಗ್ತಾ ಇದೆ. ಟ್ರೆಂಡ್ ಕಂಟಿನ್ಯೂಯೇಷನ್ ಅಂದ್ರೆ ಇದು. ಟ್ರೆಂಡ್ ಅಂದ್ರೆ ಏನು ಡೌನ್ ಟ್ರೆಂಡ್ ಇರುತ್ತಲ್ಲ, ಅದೇ ಡೌನ್ ಟ್ರೆಂಡ್ ಕಂಟಿನ್ಯೂಯೇಷನ್ ಇಲ್ಲಿವರೆಗೂ ಆಗಿದೆ ಅನ್ನೋದು ಟ್ರೆಂಡ್ ಕಂಟಿನ್ಯೂಯೇಷನ್ ಅನ್ನೋದು. ಸೊ ಫಸ್ಟ್ ಮಾರ್ಕೆಟ್ ಒರಿಜಿನಲ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಸ್ವಲ್ಪ ಸಪೋರ್ಟ್ ಬಂದ ಮೇಲೆ ಕುಳಿತು. ಈ ಸಪೋರ್ಟ್ ಬ್ರೇಕ್ ಆಗಿ ಮತ್ತೆ ಲೋವರ್ ಲೋಗಳ ಶುರುವಾಯಿತು, ಯಾಕಂದ್ರೆ ಸೇಮ್ ಟ್ರೆಂಡ್ ಕಂಟಿನ್ಯೂಯೇಷನ್. ಸೊ ಲೋವರ್ ಲೋ ಆಗಕ್ಕೆ ಶುರು ಆದ್ಮೇಲೆ ಒಂದ್ ಪಾಯಿಂಟ್ ಅಲ್ಲಿ ಮತ್ತೆ ಲೋವರ್ ಲೋ ನಿಂತೋಗಿ ಮಾರ್ಕೆಟ್ ಸೈಡ್ ವೇಸ್ ಆಗಕ್ಕೆ ಶುರುವಾಯಿತು. ಸೈಡ್ ವೇಸ್ ಎಲ್ಲ ಆಗ್ತಾ ಇದೆ, ಸೈಡ್ ವೇಸ್ ಎಲ್ಲ ಆಗ್ತಾ ಇದೆ. ಸೈಡ್ ವೇಸ್ ಅಪ್ಪರ್ ರೆಸಿಸ್ಟೆನ್ಸ್ ಲೈನ್, ಲೋವರ್ ಸಪೋರ್ಟ್ ಲೈನ್ ಮಧ್ಯದಲ್ಲಿ ಆಗ್ತಾ ಇದೆ. ಸೈಡ್ ವೇಸ್ ಅಪ್ಪರ್ ರೆಸಿಸ್ಟೆನ್ಸ್ ಲೈನ್, ಲೋವರ್ ಸಪೋರ್ಟ್ ಲೈನ್ ಮಧ್ಯದಲ್ಲಿ ಆಗ್ತಾ ಇದೆ. ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ಕ್ಲೀನ್ ಬ್ರೇಕ್ ಡೌನ್ ಆಗಿದೆ. ಇದು ಮಿಡ್ ಪಾಯಿಂಟ್. ಇದು ಮಿಡ್ ಪಾಯಿಂಟ್ ಇಂದ ಯಾವ ತರ ಮೂವ್ಮೆಂಟ್ ಬರ್ತಿದೆ ನೋಡ್ತಿದ್ದಾರೆ. ಮಿಡ್ ಪಾಯಿಂಟ್ ಎರಡು ಪ್ಯಾರಲಲ್ ಲೈನ್ಸ್ ಮಧ್ಯದಲ್ಲಿ ರೆಸಿಸ್ಟೆನ್ಸ್, ಅಪ್ಪರ್ ರೆಸಿಸ್ಟೆನ್ಸ್ ಲೈನ್, ಲೋವರ್ ಸಪೋರ್ಟ್ ಲೈನ್ ಮಧ್ಯದಲ್ಲಿ ಮಿಡ್ ಪಾಯಿಂಟ್ ಒಂದು ಡ್ರಾ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಮೂವ್ಮೆಂಟ್ ಬರ್ತಿದೆ ನೋಡ್ತಿದ್ದಾರೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಮೇಲೆ ಒಂದು ಸ್ವಲ್ಪ ದೂರ ಹೋಗಿದೆ ಅಷ್ಟೇ. ಮಿಡ್ ಪಾಯಿಂಟ್ ಮೇಲೆ ಸ್ವಲ್ಪ ದೂರ ಹೋಗಿ ಪುನಃ ರಿವರ್ಸಲ್ ಆಗಿದೆ, ಅಂದ್ರೆ ಕ್ಲೀನ್ ಬ್ರೇಕ್ ಡೌನ್ ಆಗಿದೆ. ಇದು ಕನ್ಸಾಲಿಡೇಟಿವ್ ಫೇಸ್, ಫ್ಲಾಗ್ ಅಂತ ಕರೀತಾರೆ. ಕನ್ಸಾಲಿಡೇಟಿವ್ ಫೇಸ್ ಬ್ರೇಕ್ ಡೌನ್ ಆಗಿದೆ, ಕ್ಲೀನ್ ಬ್ರೇಕ್ ಡೌನ್ ಆಗಿ ಫ್ಲಾಗ್ ದ ಪೋಲ್ ಎಷ್ಟಿತ್ತು ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಟಾರ್ಗೆಟ್ ಸಿಕ್ಕಿದೆ. ಇದಾದ್ಮೇಲೆ ನೋಡಿ, ಫ್ಲಾಗ್ ಪೋಲ್ ಡಿಸ್ಟೆನ್ಸ್ ಆದ್ಮೇಲೆ ವಾಪಸ್ ಹೊಟ್ಟೋಗಿದೆ ಮಾರ್ಕೆಟ್, ಪುನಃ ಮೇಲೆ ಕೊಟ್ಟೋಗಿದೆ. ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಫ್ಲಾಗ್ ಪೋಲ್ ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟೇ ಟಾರ್ಗೆಟ್ ಇರುತ್ತೆ ಇಲ್ಲಿ. This pattern reflects the market psychology of fear and pessimism. The initial downtrend indicates panic selling and negative sentiment. The flag represents a pause in the downtrend as some short-term traders take profit. However, overall sentiment remains bearish and most traders anticipate lower prices after this brief consolidation. The bearish flag pattern is a reliable pattern when seen in a downtrend. It indicates that despite short pauses, the bearish momentum is likely to continue and prices are expected to keep moving lower after the flag breakdown. Being able to identify and act on this pattern produces nice profits for traders positioned on the short side. A research by Nate Anderson in 2023 titled Continuation Patterns in Bear Markets, conducted by the Institute of Market Analysis, found that bearish flags have a 68% success rate in predicting downward continuations. ಈ ಮಾದರಿಯು ಭಯ ಮತ್ತು ನಿರಾಶಾವಾದದ ಮಾರುಕಟ್ಟೆ ಮನೋವಿಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಆರಂಭಿಕ ಕುಸಿತವು ಪ್ಯಾನಿಕ್ ಮಾರಾಟ ಮತ್ತು ನಕಾರಾತ್ಮಕ ಭಾವನೆಯನ್ನು ಸೂಚಿಸುತ್ತದೆ. ಕೆಲವು ಅಲ್ಪಾವಧಿಯ ವ್ಯಾಪಾರಿಗಳು ಲಾಭವನ್ನು ಪಡೆಯುವುದರಿಂದ ಧ್ವಜವು ಕುಸಿತದಲ್ಲಿ ವಿರಾಮವನ್ನು ಪ್ರತಿನಿಧಿಸುತ್ತದೆ.
ಆದಾಗ್ಯೂ ಒಟ್ಟಾರೆ ಭಾವನೆಯು ಬೇರಿಷ್ ಆಗಿಯೇ ಉಳಿದಿದೆ ಮತ್ತು ಹೆಚ್ಚಿನ ವ್ಯಾಪಾರಿಗಳು ಈ ಸಂಕ್ಷಿಪ್ತ ಏಕೀಕರಣದ ನಂತರ ಕಡಿಮೆ ಬೆಲೆಗಳನ್ನು ನಿರೀಕ್ಷಿಸುತ್ತಾರೆ. ಬೇರಿಷ್ ಫ್ಲಾಗ್ ಮಾದರಿಯು ಕುಸಿತದಲ್ಲಿ ಕಂಡುಬಂದಾಗ ವಿಶ್ವಾಸಾರ್ಹ ಮಾದರಿಯಾಗಿದೆ. ಸಣ್ಣ ವಿರಾಮಗಳ ಹೊರತಾಗಿಯೂ ಬೇರಿಷ್ ಆವೇಗ ಮುಂದುವರಿಯುವ ಸಾಧ್ಯತೆಯಿದೆ ಮತ್ತು ಧ್ವಜ ಸ್ಥಗಿತದ ನಂತರ ಬೆಲೆಗಳು ಕಡಿಮೆಯಾಗುತ್ತಲೇ ಇರುತ್ತವೆ ಎಂದು ಇದು ಸೂಚಿಸುತ್ತದೆ. ಈ ಮಾದರಿಯನ್ನು ಗುರುತಿಸಲು ಮತ್ತು ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದರಿಂದ ಸಣ್ಣ ಬದಿಯಲ್ಲಿ ಸ್ಥಾನದಲ್ಲಿರುವ ವ್ಯಾಪಾರಿಗಳಿಗೆ ಉತ್ತಮ ಲಾಭವನ್ನು ನೀಡುತ್ತದೆ. 2023ರಲ್ಲಿ ನೇಟ್ ಆಂಡರ್ಸನ್ ನಡೆಸಿದ ಕರಡಿ ಮಾರುಕಟ್ಟೆಗಳಲ್ಲಿ ಮುಂದುವರಿಕೆ ಮಾದರಿಗಳು ಎಂಬ ಶೀರ್ಷಿಕೆಯ ಸಂಶೋಧನೆಯು ಕೆಳಮುಖ ಮುಂದುವರಿಕೆಗಳನ್ನು ಊಹಿಸುವಲ್ಲಿ ಬೇರಿಷ್ ಧ್ವಜಗಳು 68% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.